ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸೆ ಹಣ್ಣಿನ ಹಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಹಿಟ್ಟಿಗೆ ಬೇಕಾಗಿರೋದು ಬಿಲ್ವ ಹಣ್ಣು, ಬೇರೆ ಯಾವ ಹಣ್ಣು ಆಗಲ್ಲ, ಬಿಲ್ವ ಹಣ್ಣು ಬೇಕು. ಆ ಹಣ್ಣನ್ನ ಬೀಜ ತೆಗೆದ್ಬಿಟ್ಟು ಇದು ಜಾಲ್ರಿ ಕಾಣಿಸ್ತಿದೆಯಲ್ವಾ, ಇದರಲ್ಲಿ ಚೆನ್ನಾಗಿ ಉಜ್ಜಬೇಕು ಇದನ್ನ, ಅವಾಗ ರಸ ಎಲ್ಲ ಕೆಳಗೆ ಇಳ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಅಕ್ಕಿನ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು. ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದ ತರಿನ ಹಿಟ್ಟಿಗೆ ಹಾಕೊಬೇಕು. ನಂತರ ಇದಕ್ಕೆ ಸ್ವಲ್ಪ ಹರಳುಪ್ಪು ಹಾಗೆ ಏಲಕ್ಕಿ ಬೀಜನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕಬೇಕು. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಒಂದು ಸ್ವಲ್ಪ ತೆಳುವಾದ್ರೆ ಇನ್ನೊಂದು ಸ್ವಲ್ಪ ಏನು ಅಕ್ಕಿ ತರಿ ಇರುತ್ತಲ್ವಾ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಒಂದು ಹಾಫ್ ಡೇ ನೆನೆಯಕ್ಕೆ ಬಿಡಬೇಕು ಅಕ್ಕಿ ತರಿ ಜೊತೆ. ನಂತರ ಒಂದು ಹಸಿ ತೆಂಗಿನ ತುರ್ಕೊಬೇಕು. ಇದನ್ನ ಕಳಸ್ಕೆಗೆ ತಟ್ಟೆ ಇಟ್ಬಿಟ್ಟು, ನೀವು ತಟ್ಟೆನಾರು ತಗೊಬಹುದು, ಪ್ಲೇಟ್ಸ್ ಅಥವಾ ಇಡ್ಲಿ ಪ್ಲೇಟ್ ನಾದ್ರು ತಗೊಳ್ಬಹುದು. ನಾವಿಲ್ಲಿ ತಟ್ಟೆ ತಗೊಂಡಿದೀವಿ. ತಟ್ಟೆಗೆ ನೀಟಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಏನು ತುರ್ಕೊಂಡಿದೀವಲ್ವಾ ತೆಂಗಿನಕಾಯಿ ತುರಿನ ಹಾಕ್ಬೇಕು. ಹಾಗೆ ಒಂದು ತಟ್ಟೆ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ನಾವು ಹುಯ್ಕೋತಾ ಇದೀವಿ. ನೀವು ಇಡ್ಲಿ ತಟ್ಟೆ, ಇಡ್ಲಿ ಶೇಪ್ ಬೇಕಂದ್ರೆ ಇಡ್ಲಿ ಇದಕ್ಕಾದ್ರೂ ಹುಯ್ಕೊಬಹುದು, ಅದು ಚೆನ್ನಾಗಿ ಬರುತ್ತೆ. ಸೊ ಇದಾದ್ಮೇಲೆ ಚೆನ್ನಾಗಿ ಸ್ಟೀಮ್ ಮಾಡಬೇಕು ಈ ಒಂದು ಹಿಟ್ಟನ್ನ. ಈ ಒಂದು ಡಿಶ್ನ ಮಳೆಗಾಲ ಸೀಸನ್ ಅಲ್ಲಿ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಟೇಸ್ಟ್ ಅಂತೂ ಆಸಮ್. ಮುಚ್ಚಳ ತೆಗೆದ ತಕ್ಷಣ ಹಲಸೆ ಹಣ್ಣಿಂದು ಫ್ಲೇವರ್ದು ಘಮ ಅಷ್ಟು ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಈ ಬಿಸಿ ಬಿಸಿ ಹಿಟ್ ಮೇಲೆ ಬೆಣ್ಣೆ ಹಾಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ. ನೀವು ಯಾರಾದ್ರೂ ತಿಂದು ಟೇಸ್ಟ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ಹಿಟ್ಟು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬಾ ಇಷ್ಟ. ತುಂಬಾ ಟೈಮ್ ಆಗಿತ್ತು ನಾನು ಹಿಟ್ಟನ್ನ ತಿಂದು. ಇದು ಹಿಟ್ಟು ಉದ್ರಾಗಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.